ನಮ್ಮೊಬ್ರು ವ್ಯೂವರ್ ಕೇಳಿದ್ದಾರೆ, 50 ವರ್ಷದಿಂದ ಟೀ ಕಾಫಿ ಕುಡಿತಿದ್ದೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಅಂದರೆ ಟೀ ಕಾಫಿ ಕುಡಿಯಬಾರ್ದು, ತೊಂದರೆ ಆಗುತ್ತೆ ಆರೋಗ್ಯಕ್ಕೆ ಅಂತ. ನಾನು ಈಗಲೂ ಚೆನ್ನಾಗಿದ್ದೀನಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ನೀವು ಅಂತ? ಈಗ ಅವ್ರದ್ದು ಹೇಳೋದೊಂದು ಸರಿ ಇದೆ. ಯಾಕೆಂದ್ರೆ ಈಗ ನಮ್ಮ ತಂದೆ ನಮ್ಮ ತಾಯಿ ಈಗಲೂ ಕುಡಿತಾನೆ ಇದ್ದಾರೆ, ಚೆನ್ನಾಗಿದ್ದಾರೆ, ಅಂಥದ್ದೇನ ಸಮಸ್ಯೆ ಆಗಿಲ್ಲ. ಅವ್ರ ದೇಹ ಅವ್ರು ಬೆಳೆದ ವಾತಾವರಣ ಎಲ್ಲ ಆಲ್ಕಲೈನ್ ಇತ್ತು. ಅವಾಗ ಏನೋ ಇತ್ತು, ನೀರು ಹಾಳಾಗಿರ್ಲಿಲ್ಲ, ಗಾಳಿ ಹಾಳಾಗಿರ್ಲಿಲ್ಲ, ಮತ್ತೆ ಆಹಾರ ಪದಾರ್ಥಗಳು ಹಾಳಾಗಿರ್ಲಿಲ್ಲ. ಆದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಏನಾಗಿದೆ, ಎಲ್ಲ ಆಸಿಡ್ಮಯ ಆಗಿರ್ಬೇಕಾದ್ರೆ, ಎಲ್ಲ ಕೆಮಿಕಲೈಸ್ ಆಗಿರ್ಬೇಕಾದ್ರೆ ನಾವು ಇನ್ನಷ್ಟು ಕೆಮಿಕಲ್ ಹಾಕಿದಾಗ ಏನಾಗುತ್ತೆ ಹೇಳಿ, ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಒಂದು ಮಿನಿಮೈಸ್ ಮಾಡೋದಾ ಅನ್ನೋ ಒಂದು ಉದ್ದೇಶ ಅಷ್ಟೇ. ನೀವು ಗ್ಯಾಸ್ಟ್ರಿಕ್ ಇರುವಂತವ್ರು, ನೀವು ಗ್ಯಾಸ್ಟ್ರಿಕ್ ಇದ್ದಾಗ 1 ಸ್ಪೂನ್ ಸಕ್ಕರೆನ ಅದು ಸುಮ್ಮನೆ ಬಾಯಿಗೆ ಹಾಕಿ ನೋಡಿ, ಅದ್ರದ್ದು ನಿಮ್ಗೆ ಎಫರ್ಟ್ ನಿಮ್ಗೆ ಗೊತ್ತಾಗುತ್ತೆ. ಆಸಿಡ್ ಏನಿರುತ್ತೆ, ಆ ಸಕ್ಕರೆ ಬಿದ್ದಡಿಗೆ ನಿಮ್ಗೆ ಎದೆ ಉರಿ ಮತ್ತೆ ಎದೆ ಹಿಡ್ಕೊಂಡಂಗೆ ಆಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಆದಷ್ಟು ಕಾಫಿ, ಟೀ, ಸಕ್ಕರೆ ಇವೇನಾಗುತ್ತೆ ನೀವು ಆದಷ್ಟು ನಮ್ಗೆ ದೂರ ಇಟ್ಟರು ಒಳ್ಳೇದು. ಮತ್ತೆ ನಿಮ್ಗೆ ಇದನ್ನು ಕುಡ್ದಾಗ ನಿಮ್ಗೆ ಆಹಾರ ಪದಾರ್ಥ ಸೇವನೆಯನ್ನ ಅವಾಯ್ಡ್ ಮಾಡುತ್ತೆ. ಮತ್ತೆ ಇದು ಒಂದಷ್ಟು ಮತ್ತೆ ಬರುವಂತ ಅಂಶಗಳು ಅದರಲ್ಲಿ ಇರೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ನಾವು ಊಟ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ತಾ ಇದೀವಿ. ಮತ್ತೆ ಮೆಡಿಸನ್ಗಳು ಅಲ್ಲಿ ನಿಮ್ಮ ಶರೀರಕ್ಕೆ ಹಿಡಿಯೋದು ಕಷ್ಟ ಆಗ್ತಾ ಇದೆ.